ನನಗೆ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಇಷ್ಟ. ಉಪ್ಪಿನಕಾಯಿಗೆ ತುಂಬ ಇಷ್ಟ. ಆ ಉಪ್ಪಿನಕಾಯಲ್ಲಿ ನಾನು ಮುದ್ದೆ ತಿಂತೀನಿ, ಅನ್ನ ತಿಂತೀನಿ, ರೊಟ್ಟಿ ತಿಂತೀನಿ, ದೋಸೆ ತಿಂತೀನಿ. ನಂಗೆ ಮಾವಿನಕಾಯಿ ಮಾಡೋಕ್ಕೆ ಬರೋದಿಲ್ಲ ಉಪ್ಪಿನಕಾಯಿ. ನನ್ನ ತಂಗಿ ಮಾಡ್ತಾಳೆ ಚೆನ್ನಾಗಿ. ಹಾಗಾಗಿ ನನ್ನ ತಂಗಿ ಮನೆಗೆ ಬಂದೆ. ಅವಳ ಕೈಯಲ್ಲಿ ತುಂಬ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ. ಎಷ್ಟು ಈಸಿ ಗೊತ್ತಾ, 5 ಐಟಮ್ಸ್ ಅಷ್ಟೇ. ಮಾವಿನಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕು. ಇದೆಲ್ಲ ದಿಢೀರ್ ಅಂತ ಮಾಡುವಂಥದ್ದು. 1 ತಿಂಗಳು ಇಟ್ಕೊಂಡ್ರೆ ಸಾಕು. ಅದ್ರ ಮೇಲೆ ಏನು ಸ್ಟೋರೇಜ್ ಮಾಡೋದು. ನಾವು ವರ್ಷಾನ್ಗಟ್ಟಲೆ ಇಟ್ಕೊಂಡು ಎಣ್ಣೆ ಅಷ್ಟು ಹಾಕಬೇಕು, ಉಪ್ಪು ಅಷ್ಟು ಹಾಕಬೇಕು, ಖಾರ ಅಷ್ಟು, ಒಂಚೂರು ನಾಲ್ಗೆ ಟೇಸ್ಟಿಗೆ ನಾವು ಹೆಲ್ತ್ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಉಪ್ಪಿನಕಾಯಿ ಎಷ್ಟು ಡೇಂಜರ್ ಗೊತ್ತಾ ನಿಜವಾಗ್ಲೂ. ಎಷ್ಟು ಉಪ್ಪಿನಕಾಯಿ ತಿಂದಷ್ಟು ಮನುಷ್ಯನಿಗೆ ಆರೋಗ್ಯ ಕೆಡುತ್ತೆ. ಹಾಗಾಗಿ ಊಟಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿನಕಾಯಿ ಇರಬೇಕು. ಆ ಥರ ನಾವು ಕಡಿಮೆ ಹಾಕೋಬೇಕು. ಇಲ್ಲಿ 3 ಮಾವಿನಕಾಯಿಗೆ ಇಲ್ಲಿ ಸಣ್ಣ ಸಣ್ಣ ಕಟ್ ಮಾಡಿ 1 kg ಸ್ಪೂನ್ ಚಿಲ್ಲಿ ಪೌಡರ್ ಅಂದರೆ ಅಚ್ಚ ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ 1 hour ಇಟ್ಲಿ ಅದಕ್ಕೆ ಒಗ್ಗರಣೆ ಮಾಡೋದು. ಅದು 5 ಐಟಮ್ಸ್ ಇರುತ್ತೆ. ಅದರಲ್ಲೂ ಕೂಡ ಬೆಳ್ಳುಳ್ಳಿ, ಕರಿಬೇವು ಮತ್ತೆ ಮೆಂತ್ಯ ಹುರಿದಿಟ್ಟು ಪುಡಿ ಮಾಡಿ ಇಟ್ಕೊಂಡಿರುವಂಥ ಹಿಂಗು, ಎಣ್ಣೆ ಇಷ್ಟು ಹಾಕಿ ಉಪ್ಪಿನಕಾಯಿ ಮಾಡೋದು. ಜನ ಏನು ಮಾಡ್ತಾರೆ, ನಮಗೆ ಟೈಮೇ ಸಿಗಲ್ಲ ನೆಕ್ಸ್ಟ್ ಅನ್ನೋ ಥರ ಒಂದೊಂದು ಅಷ್ಟು ಉಪ್ಪಿನಕಾಯಿ ಮಾಡಿ ಎಣ್ಣೆ ಉಪ್ಪು ಎಲ್ಲ ಅಷ್ಟು ಜಾಸ್ತಿ. ಅದು ಉಪ್ಪಿನಕಾಯ ಎಣ್ಣೆಕಾಯ ಒಂದು ಗೊತ್ತಾಗೋದಿಲ್ಲ. ಒಂದು ಅರ್ಧ kg ಉಪ್ಪಿನಕಾಯಿ ಇದ್ರೆ 1 kg ಎಣ್ಣೆ ಹಾಕಿರ್ತಾರೆ. ಏನಕ್ಕೆ ಒಳ್ಳೇದದು, ಕೆಡಬಾರ್ದು ಅಂತ ಹಂಗೆ ಮಾಡಿ ಇಟ್ಕೊತಾರೆ. ನಾವು ಇವತ್ತಿದ್ದು ನಾವು ವರ್ಷಾನ್ಗಟ್ಟಲೆ ಸ್ಟೋರೇಜ್ ಮಾಡೋದು ಏನು ಯೂಸ್ ಅನ್ನೋದು ಇದು ಅಷ್ಟೇ. ನಾನು ಉಪ್ಪು ಖಾರ ಎಲ್ಲ ತುಂಬಾ ಕಡಿಮೆ ನನಗೆ ಇಷ್ಟ ಆಗೋದಿಲ್ಲ. ಇವನ್ ನಮ್ಮ ಮನೆ ಸಾಂಬಾರ್ಗೆ ಉಪ್ಪಿರಲ್ಲ, ಏನು ಟೇಸ್ಟೇ ಇರಲ್ಲ ಅಂತ. ಆ ಥರ ಎಲ್ಲ ಟೇಸ್ಟ್ ಇರುತ್ತೆ. ಅವರು ಅಷ್ಟು ಜಾಸ್ತಿ ತಿಂತಿರ್ತಾರೆ ಅಂತ ಅರ್ಥ. ನನಗೆ ಅಷ್ಟು ಇಷ್ಟ ಆಗೋದು. ಇದು ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಂದ್ರೆ ನಾವು ತಿಂದ್ವಿ. ಸೊಪ್ಪು, ಬೆಳ್ಳುಳ್ಳಿ, ಮೆಂತ್ಯ ಪೌಡರು, ಇಂಗು, ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಮತ್ತೆ ಮೆಂತ್ಯ ಹುರಿದು ಒಗ್ಗರಣೆ ಮಾಡಿ ಅದಾದ್ಮೇಲೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದೊಂದು ಸ್ವಲ್ಪ 1 hour 2 hour ಇಟ್ಟರೆ ಆಚೆ ಚೆನ್ನಾಗಿರುತ್ತೆ. ಅದಾದಮೇಲೆ ಫ್ರಿಜ್ಜಲ್ಲಿ ತೆಗೆದಿಟ್ಕೋಬೋದು. 1 ತಿಂಗಳಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಎಲ್ಲ ಅವಾಗಿನ ಕಾಲ ಅವಾಗ ದೊಡ್ಡವರೇ ಮಾಡಬೇಕು, ಚೆನ್ನಾಗಿಲ್ಲ, ಯಾರು ಬೇಕಾದ್ರೆ ಮಾಡ್ಬೋದು. ಇದು ತುಂಬ ಈಸಿ. ಸೊ ನಾಲ್ಗೆಗೆ ಸ್ವಲ್ಪ ನಾವು ಉಪ್ಪು ಖಾರ ಕಡಿಮೆ ಕೊಟ್ಟಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾಲ್ಗೆ ಕಂಟ್ರೋಲಲ್ಲಿದ್ದರೆ ನಾವು ಮೆದುಳನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಹೇಳೋದು, ಊಟಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪಿನಕಾಯಲ್ಲಿ ಈ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನಾನು ಸ್ವಲ್ಪ ತಿಂತೀನಿ, ಎನಿ ಟೈಮ್ ಅದೇ ತಿನ್ನೋಲ್ಲ. ಬಟ್ ನನ್ನ ತಂಗಿ ಮಾತ್ರ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಈ ಥರ